ಜೋರಾಗಿ ಚಪ್ಪಾಳೆ ತಟ್ತೀರಾ ಅಂತ is an Indian actor, director, producer. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಶಾರದಾ ವಿದ್ಯಾಮಂದಿರ ಆವರಣದಲ್ಲಿ ಸಡಗರ ಸಂಭ್ರಮದಿಂದ ನಡೆದ 2025ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ. ಇನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಹೆಸರಾಂತ ಕನ್ನಡ ಸಿನಿಮಾ ನಟರಾದ ಡಾಕ್ಟರ್ ರವಿಚಂದ್ರನ್ ಅವರು ಚಾಲನೆಯನ್ನ ನೀಡಿ ನಂತರ ಮಾತನಾಡಿದ ಅವರು, ಶ್ರೀ ಶಾರದಾ ವಿದ್ಯಾಮಂದಿರದಲ್ಲಿ ಕಲಿಕೆಗೆ ಪೂರ್ವಕವಾದ ವಾತಾವರಣ ಕಲ್ಪಿಸಲಾಗಿದೆ. ವಿಶೇಷವಾಗಿ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಉತ್ತೇಜನವನ್ನ ನೀಡಲಾಗ್ತಾ ಇದೆ ಎಂದರು. ಇನ್ನು ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ಬೇರೆ ಕಡೆ ಆಕರ್ಷಣೆಗೆ ಒಳಗಾಗದೆ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನ ಮಾಡಿದಾಗ ಮಾತ್ರ ಜೀವನದಲ್ಲಿ ಗೆಲುವು ಸಾಧಿಸಲು ಸಾಧ್ಯ ಎಂದರು. ಇನ್ನು ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ದೇಶಕ್ಕೆ ಉತ್ತಮ ಪ್ರಜೆಗಳಾಗಿ ಜೊತೆಗೆ ತಮ್ಮ ಕುಟುಂಬವನ್ನ ಉತ್ತಮ ರೀತಿಯಲ್ಲಿ ಪೋಷಣೆ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ನುಡಿದರು. ಅದು ಸ್ಕೂಲ್ ಆಯ್ತಲ್ಲ. ಓಕೆ, 23ನೇ ವರ್ಷನ ಇದು. ಆನ್ಯುವಲ್ 23ನೇ ವರ್ಷ ಆನ್ಯುವಲ್ ಡೇ. ಒಂದು ಸ್ಕೂಲ್ 23 ವರ್ಷ ಆಗಿದೆ. ನಾನು ಇಂಡಸ್ಟ್ರಿ ಬಂದು ಎಷ್ಟು ವರ್ಷ ಆಯ್ತು ಗೊತ್ತಾ ನಿಮ್ಗೆ? 42 ವರ್ಷ ಆಯ್ತು ಇಂಡಸ್ಟ್ರಿ ಬಂದು ನಾನು. ನೋಡಿ ಏನು ಇವಾಗ ಈ 42 ವರ್ಷ ಏನಪ್ಪ ಸಾಧನೆ ಮಾಡಿದ್ಯಾ, ಏನಪ್ಪ ಮಾಡಿದ್ಯಾ ಅಂದ್ರೆ ನಮಗ್ ಸಿಗೋದು ಒಂದಿಷ್ಟು ತುಣುಕು. ಈಗ ಏವಿ ಹಾಕಿದ್ರಲ್ಲ ಅಷ್ಟೇ ಸಿಗೋದು ನಮ್ಗೆ. ಸೊ ಜೀವನದಲ್ಲಿ ಏನ್ ಕೂಡಾಕ್ಬೇಕು ನಾವು ಪ್ರತಿ ದಿವಸ ಅಂದ್ರೆ ಒಳ್ಳೆ ಕ್ಷಣಗಳನ್ನ ಕೂಡಾಕ್ತಾ ಬರ್ಬೇಕು. ಈ ಏವಿ ದೊಡ್ಡದಾಗ್ತಾ ಹೋಗ್ಬೇಕು. ಆಖರಿ ಒಂದ್ ದಿವಸನೇ ನಾವ್ ಏವಿ ಓಡ್ಬೇಕಂದ್ರೆ ಅಂತ ಒಳ್ಳೆ ಕ್ಷಣಗಳನ್ನ ಪ್ರತಿದಿನ ನೀವು ಕೂಡಾಕ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಕೊನೆಗಳಿಗಲ್ಲಿ ಅದು ಸಾಧನೆ ನಿಮ್ದು. ಆಮೇಲೆ ಇಲ್ಲೊಂದು ವರ್ಡ್ ಹಾಕಿದ್ರೆ ನೀವು, ದಿ ವರ್ಲ್ಡ್ ಈಸ್ ಅವರ್ ಫ್ಯಾಮಿಲಿ ಅಂತ. ಬಟ್ ಫಸ್ಟ್ ಫ್ಯಾಮಿಲಿ ಇಸ್ ಅವರ್ ವರ್ಲ್ಡ್. ಅವರ್ ಫ್ಯಾಮಿಲಿ ಶುಡ್ ಬಿ ಅವರ್ ವರ್ಲ್ಡ್ ಫಸ್ಟ್. ಆಮೇಲೆ ಅಲ್ವಾ, ಫಸ್ಟ್ ನಮ್ಮ ಕುಟುಂಬ ನಮ್ಮ ಪ್ರಪಂಚ ಆಗಿರ್ಬೇಕು. ಆ ಪ್ರಪಂಚ ಸುಂದರವಾಗಿರ್ಬೇಕು. ಇಲ್ಲಿರೋ ಪೇರೆಂಟ್ಸ್ ತುಂಬಾ ಜನ ಬಂದಿದ್ದೀನಿ ಅನ್ಸುತ್ತೆ. ಜನರಲ್ಲ ನಾನು ಎಲ್ಲೇ ಸ್ಕೂಲ್ಗೆ ಹೋದ್ರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಮಕ್ಕಳ ಬಗ್ಗೆ ಯಾವತ್ತೂ ಕನಸು ಕಾಣಲೇಬೇಡಿ. ಅವ್ರ ಕನಸು ಎದ್ದು ನೀವು ಜೊತೆಯಾಗಿರಿ. ಅದು ಮಕ್ಕಳಿಗೆ ಬೇಕಾಗಿರೋದು ಇವತ್ತು. ಆಮೇಲೆ ನಾನಂತೂ ಸ್ಕೂಲಲ್ಲಿ ಬೇಡಿ, ನಾನು ಸ್ಕೂಲ್ ಓದೇ ಇಲ್ಲ. ನಾನು 2ನೇ ಕ್ಲಾಸ್ ಫೇಲು, 6ನೇ ಕ್ಲಾಸ್ ಫೇಲು ತೆಗೆದು ಹಿಂದೆ ಹಾಕೊಂಡು ಹೊಟ್ಟೋದ್ರು ನನ್ನ. 6ನೇ ಕ್ಲಾಸಿಂದ ಓದೋದು ಬಿಟ್ಟುಬಿಟ್ಟಿದ್ದೆ ನಾನು. ಅಂತ ಒಂದು ಜೀವನ ನಂದು. ಬಟ್ ಅನ್ಸುತ್ತೆ ಅವಾಗ ಓದಲಿಲ್ಲ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಓದ್ಬೇಕಾಗಿತ್ತು ಅಂದ್ರೆ ಇವಾಗ ಅನ್ಸುತ್ತೆ. ಜೀವನದಲ್ಲಿ ಓದೋ ಟೈಮಲ್ಲಿ ಓದ್ಬಿಟ್ರೆ ಜೀವನ ಪೂರ್ತಿ ಆಟ ಆಡೋದು ನೀವು. ಇವಾಗ ಏನಾದ್ರು ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನ ಆಟ ಆಡಿಸುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಬಹುಮಾನ ವಿತರಣೆ ಜೊತೆಗೆ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಸಾವಿರಾರು ಪೋಷಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಾರದಾ ಸಮೂಹ ಸಂಸ್ಥೆಗಳ ಚೇರ್ಮನ್ ಯೋಗೇಶ್ ಕೃಷ್ಣಪ್ಪ ಅವರು ಮತ್ತು ಶ್ರೀಮತಿ ಅರುಣಾ ಕೃಷ್ಣಪ್ಪ ಅವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ತಳಿ ವಿಧಾನ ಸಭಾ ಕ್ಷೇತ್ರದ ಶಾಸಕ ರಾಮಚಂದ್ರ ಅವರು, ಮುಖಂಡರಾದ ಮಾಜಿ ರವಿ, ಕಿರಣ್, ಹರೀಶ್ ಉಪಾರಳ್ಳಿ, ಪ್ರಶಾಂತ್, ಕೃಷ್ಣಮೂರ್ತಿ, ಗೋವಿಂದಪ್ಪ, ಮುನಿರಾಜು, ಶ್ರೀಮತಿ ವಿದ್ಯಾ, ಶ್ರೀಮತಿ ವಾತ್ಸಲ್ಯ, ಯೋಗೇಶ್, ಡೈರೆಕ್ಟರ್ ಕಿರಣ್ ಮತ್ತು ವಿವಿಧ ಶಾಲೆಗಳ ಮುಖ್ಯಸ್ಥರು ಮತ್ತು ಪೋಷಕರು, ಉಪಾಧ್ಯಾಯರ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. Hura,